ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ, ಅಮ್ಮ ಕಾವ್ಯ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ, ಈ ಮನೆ ಮಹಾಲಕ್ಷ್ಮಿ ಇದ್ದಂಗೆ ಕಾಣಿಸ್ತಿದ್ಯಾ ಅಂತ ಅವರಪ್ಪ ಕಾವ್ಯನ ನೋಡಿ ಹೊಗಳ್ತಾ ಇರ್ತಾರೆ. ಇಲ್ಲೇನೋ ನೀವು ಈ ರೀತಿ ಹೇಳ್ತಿದ್ದೀರ ರೀ, ಅಳಿಯಂದ್ರು ಬಂದು ಏನು ಹೇಳ್ತಾರೋ ಅಂತ ಮನಸ್ಸಲ್ಲಿ ಗಾಬರಿ ಆಗ್ತಿದೆ ಅಂತ ಹೇಳ್ತಾ ಇರ್ತಾಳೆ ಕನಕ. ಆಗ ನೀನೇನು ಯೋಚನೆ ಮಾಡಬೇಡ ಇರು ಕನಕ ಅಂತ ಅವ್ರ ಅಜ್ಜಿ ಹೇಳ್ತಾ ಇದ್ದಂಗೆ ಇನ್ನ ರಾಜ್ ಕಾರಿಂದ ಬರ್ತಾ ಇರ್ತಾನೆ. ನನ್ನ ಮೊಮ್ಮಗನ್ಗೆ 100 ವರ್ಷ ಆಯ್ಸು ನೋಡುದ್ರಾ ಅಂತ ಹೇಳ್ತಾ ಇನ್ನ ಕಾವ್ಯ ರಾಜ್ನೇ ಹಾಗೆ ನೋಡ್ತಾ ಇರ್ತಾರೆ. ಈ ಕಡೆ ಧನಲಕ್ಷ್ಮಿನೂ ಅನಾಮಿಕನು ಸಹ ಹಾಗೆ ಮೌನವಾಗಿ ನೋಡ್ತಾ ಇರ್ತಾರೆ. ಇನ್ನ ರಾಜ್ ಕಾರಿಂದ ಹಿಡ್ದಿ ಪಕ್ಕದ ಸೀಟ್ಗೆ ಹೋಗ್ತಾ ಇರ್ತಾನೆ. ಆಗ ಏನ್ ಇವರು ಸೀದಾ ಬರ್ದಿರಾ ಆ ಕಡೆ ಹೋಗ್ತಿದಾರಲ್ಲ, ಅದೇ ನನ್ನನ್ನೇ ನೋಡ್ತಾ ಇದಾರಲ್ಲ ಅಂತ ಕಾವ್ಯ ಮನ್ಸಲ್ಲಿ ಅನ್ಕೊಳ್ತಾ ಇದ್ರೆ, ಇನ್ನ ಪಕ್ಕದ ಡೋರ್ನ ಓಪನ್ ಮಾಡಿ ಏನೋ ಎತ್ಕೊಳ್ಳೋ ರೀತಿ ಹೋಗ್ತಾ ಇರ್ತಾನೆ. ಏನೋ ದೊಡ್ಡ ಗಿಫ್ಟೇ ತಂದಿರೋ ಹಾಗಿದೆ ನಿನ್ ಗಂಡ ನಿನಗೋಸ್ಕರ ಅಂತ ನಾಗವೇಣಿ ಹೇಳ್ತಾ ಇರ್ತಾಳೆ. ನೋಡಿದ್ರೆ ಕಾವ್ಯ ಹಾಗೆ ನೋಡ್ತಾ ಇದ್ದಂಗೆ ಅಪರ್ಣನು ಸಹ ನೋಡ್ತಾ ಇರ್ತಾಳೆ. ಯಾವ್ದೋ ಮಗುನ ಎತ್ಕೊಂಡ್ ಬರ್ತಾ ಇರ್ತಾನೆ. ಕಾವ್ಯಂಗ್ ನೋಡಿ ಅದು ತುಂಬಾ ಶಾಕ್ ಆಗಿರುತ್ತೆ. ರಾಜಿನ ಮಗುನ ಎತ್ಕೊಂಡು ನಿಧಾನಕ್ಕೆ ಬರ್ತಾ ಇದ್ದಂಗೆ ಅಲ್ಲಿ ಮನೆ ಮಂದಿಯವ್ರಿಗೆಲ್ಲರಿಗೂ ತುಂಬಾ ಶಾಕ್ ಆಗಿರುತ್ತೆ. ಯಾರೀ ಮಗು, ಯಾರು ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತಾಳೆ ಕಾವ್ಯನು ಸಹ. ಇನ್ನ ಸೀದಾ ರಾಜ್ ಆ ಮಗುನ ಎತ್ಕೊಂಡು ಇನ್ನ ಮನೆ ಸದಸ್ಯರ ಮುಂದೆ ಬಂದು ನಿಂತ್ಕೊಳ್ತಾನೆ. ಆಗ ಕಾವ್ಯನ್ ಮಕನ ನೋಡಿ ಬಾಯಿಲಿ ಅಂತ ಕಾವ್ಯನ ಸೀದಾ ಕರ್ಕೊಂತಾ ಸ್ಟೇಜ್ ಮೇಲೆ ಹೋಗ್ತಾನೆ. ಎಲ್ಲರೂ ಅವನ್ನ ಬೆನ್ ಬೆಳೆದಿರಂಗೆ, ಯಾರಿ ಮಗು, ಯಾರು, ಎಲ್ಲಿಂದ ತಂದಿದ್ಯಾ, ಯಾರ್ದಿದು ಅಂತ ಎಲ್ಲ ಒತ್ತಾಯ ಮಾಡ್ತಾ ಇರ್ತಾರೆ. ನೋಡಿದ್ರೆ ರಾಜ್ ಏನು ಹೇಳ್ದಿರಾ ಮೌನವಾಗೇ ಇರ್ತಾನೆ. ಅಪರ್ಣನು ಸಹ ಯಾರ್ ಮಗು ರಾಜ್ ಇದು, ಎಂತ ಕರ್ಕೊಂಡ್ ಬಂದಿದ್ಯಾ, ಓ ಏನ್ ಇವತ್ ಫಂಕ್ಷನ್ ಅಂತ ಕರ್ಕೊಂಡ್ ಬಂದಿದ್ಯಾ ಅಂತ ಕೇಳ್ತಾ ಇದ್ರು. ಏನೋ ಉತ್ತರಾನೇ ಕೊಡ್ದಿರಾ ಮೌನವಾಗೇ ಇರ್ತಾನೆ. ಆಗ ಕಾವ್ಯನು ಸಹ ರಾಜ್ ಮಕ ಹಾಗೆ ನೋಡ್ತಾ ಇರ್ತಾಳೆ. ಅಲ್ಲ ಕಣೋ, ನಮಗೆ ಹೇಳಿಲ್ಲ ಅಂದ್ರು ನಿನ್ ಹೆಂಡತಿಗಾದ್ರೂ ಹೇಳೋ ಅಂತ ಅವ್ರ ಅಜ್ಜಿ ಹೇಳ್ತಿದ್ರು. ರಾಜ್ ಕಾವ್ಯನ ಹಾಗೆ ಮೌನವಾಗೇ ನೋಡ್ತಾನೆ ಇರ್ತಾನೆ ಹೊತ್ತು ಉಸಿರು ಬಿಡ್ದಿರಾ ಹಾಗೆ ಇರ್ತಾನೆ. ಇನ್ನ ಬಾಯಿಲಿ ನೀನ್ ಹತ್ರ ಸ್ವಲ್ಪ ಮಾತಾಡ್ಬೇಕು ಅಂತ ಸೀದಾ ಕಾವ್ಯನ ಸ್ಟೇಜ್ ಮೇಲೆ ಕರ್ಕೊಬಂದಿ ಎಲ್ಲಾರು ಕೇಳ್ತಿದ್ದಾರೆ. ನೀನ್ ಯಾಕೆ ನನ್ನ ಕೇಳ್ತಾ ಇಲ್ಲ, ನಿನ್ ಯಾಕೆ ಯಾವ್ದು ಸಂಕೋಚ ಇಲ್ವಾ, ಏನು ಕೇಳಲ್ವಾ ನನ್ ಬಗ್ಗೆ ಅಂತ ರಾಜ್ ಹೇಳ್ತಿದ್ರು. ಅವಳು ಸಹ ಏನು ಕೇಳ್ದಿರಾ ಮೌನವಾಗೇ ಇರ್ತಾಳೆ ಹೊತ್ತು ಏನು ಹೇಳ್ತಾ ಇರೋದಿಲ್ಲ. ಈ ಕಡೆ ನೋಡು ಕನಕಾಗೆ ಅಪ್ಪುಗೂ ಸಹ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ. ಸುಭಾಷ್ ಅವರು ಸಹ ಏನ್ ಇವನು ಯಾವ್ದೋ ಮಗುನ ಕರ್ಕೊಂಡ್ ಬಂದಿದ್ದಾನಲ್ಲ ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಏನು ಮೌನವಾಗೇ ಇದ್ಯಾ, ಏನಾದ್ರೂ ಕೇಳು, ಎಲ್ಲಾದ್ರೂ ಕೇಳ್ತಾ ಇದ್ದಾರೆ, ನೀನ್ ಯಾಕೆ ಕೇಳ್ತಾ ಇಲ್ಲ ಅಂತ ಕಾವ್ಯನ ತುಂಬಾ ಒತ್ತಾಯ ಮಾಡ್ತಾ ಇರ್ತಾನೆ. ಆಗ ಯಾರ್ ಮಗು ಇದು ಅಂತ ಅಲ್ಲಿಂದ ಅವ್ರ ಅಜ್ಜಿ ಸಹ ಕೇಳ್ತಾ ಇದ್ದಂಗೆ, ಇವನು ನನ್ ಮಗ, ನನ್ ರಕ್ತ ಸಂಬಂಧ, ಇವನು ಇನ್ಮೇಲೆ ಇವನು ನಮ್ಮನೇಲೆ ಇರ್ತಾನೆ, ನಮ್ಮನೇಲೆ ಬೆಳಿತಾನೆ ಅಂತ ರಾಜ್ ಹೇಳ್ತಾ ಇರ್ತಾನೆ. ಆ ವಿಚಾರನ ಕೇಳಿಸ್ಕೊಂಡು ಕಾವ್ಯಗೆ ತುಂಬಾ ಶಾಕ್ ಆಗಿರುತ್ತೆ. ಅಪರ್ಣಗೂ ಸಹ ಎಂತಕ್ ನನ್ ಮಗ ಈ ರೀತಿ ಹೇಳ್ತಿದ್ದಾನಲ್ಲ ಅಂತ ಎಲ್ಲರೂ ಸಹ ತುಂಬಾ ಶಾಕ್ ಆಗಿರ್ತಾರೆ. ದೇವ್ರೆ, ಯಾಕೆ ದೇವ್ರೆ ನೀವ್ ಈ ರೀತಿ ಮಾತಾಡ್ತಾ ಇದ್ದೀರಾ, ಎಲ್ಲಾರ್ಗು ನೀವು ಒಳ್ಳೆ ಬಯಸೋರು, ನೀವ್ ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ ಅಂತ ಕಾವ್ಯ ಅವ್ರ ಅಪ್ಪ ಹೇಳ್ತಿದ್ರು. ಅವರು ಏನು ಮಾತಾಡ್ದಿರಾ ಹಾಗೆ ಮೌನವಾಗಿರ್ತಾನೆ. ನೋಡಿದ್ರೆ ಕಾವ್ಯಂಗೆ ತುಂಬಾ ಅಂದ್ರೆ ತುಂಬಾ ಶಾಕ್ ಆಗಿ ಹಾಗೆ ಸ್ಥಗಿತಗೊಂಡು ನಿಂತ್ಕೊಂಡ್ಬಿಟ್ಟಿರ್ತಾಳೆ. ಆಗ ಏನ್ ಮಾಮ್ ಇದು, ಯಾವ್ದೋ ಮಗುನ ಕರ್ಕೊಬಂದಿ ನನ್ ಮಗ ಅಂತಿದ್ದಾನೆ ರಾಜು ಅಂತ ಹೇಳ್ತಾ ಇರ್ತಾನೆ. ರಾಹುಲ್ ನಾಗವೇಣಿ ಹತ್ರ ನೋಡೋಣ ಇರೋ ಅಂತ ಹೇಳ್ತಿದ್ದಂಗೆ ಕಾವ್ಯ ರಾಜ್ನ ಮತ್ತೆ ಆ ಮಗುನ ಹಾಗೆ ನೋಡ್ತಾ ಮೌನವಾಗೇ ಇರ್ತಾಳೆ. ಅಣ್ಣ, ನೀನ್ ಈ ರೀತಿ ಹೇಳ್ತಾ ಇದ್ಯಾ, ನನಗ್ ಯಾಕೋ ನೀನು ಅತ್ಗೆನ ಫುಲ್ ಮಾಡಕ್ಕೆ ಅಲ್ವಾ ನೀನ್ ಈ ರೀತಿ ಮಾತಾಡ್ತಾ ಇದ್ಯಾ, ಹೇಳು ಅಣ್ಣ, ಏನಿದೆ ನಿಜ ಹೇಳು ಅಂತ ಹೇಳ್ತಾ ಇದ್ರು. ಇದೇ ಕಣೋ ನಿಜ ಅಂತ ರಾಜ್ ಹೇಳ್ತಾ ಇದ್ರು. ನಾನ್ ನಂಬಲ್ಲ ಅಣ್ಣ, ನೀನ್ ಈ ರೀತಿ ನೀನು ರಾಮನ್ ಇದ್ದಂಗೆ, ನನ್ ಲಕ್ಷ್ಮಣ ಇದ್ದಂಗೆ, ಯಾವಾಗಿದ್ರು ನಿನ್ ದಾರಿಲೇ ನಾನ್ ನಡೆಯೋದು, ನೀನ್ ಈ ರೀತಿ ಮಾಡ್ತಿದ್ಯಾ ಅಂತ ನನ್ ಕೈಲಿ ಕನ್ಸಲ್ಲೂ ಅನ್ಕೊಳಕ್ ಆಗ್ತಾ ಇಲ್ಲ ಅಂತ ಕಲ್ಯಾಣ್ ಹೇಳ್ತಾ ಇರ್ತಾನೆ. ಆಗ ರಾಜ್, ಏನ್ ಮಾತಾಡ್ತಿದ್ಯಾ ನೀನು, ಯಾರ್ದೋ ಮಗುನ ಕರ್ಕೊಬಂದಿ ನಿನ್ ಮಗು ಅಂತ ಹೇಗೆ ಹೇಳ್ತಾ ಇದ್ಯಾ, ಏನ್ ಮಾಡ್ತಾ ಇದ್ಯಾ, ನಿನಗೇನಾದ್ರೂ ಸ್ವಲ್ಪ ಆದ್ರೂ ಬುದ್ಧಿ ಇದ್ಯಾ ಅಂತ ಕೇಳ್ತಾ ಇರ್ತಾಳೆ ಅಪರ್ಣ. ಆಗ ಇದು ಯಾರೇ ಏನೇ ಬಂದ್ ತಡೆದ್ರು ತಡ್ಸೋ ಅಂತ ಸಂಬಂಧ ಅಲ್ಲ, ಇದು ರಕ್ತ ಸಂಬಂಧ, ನಾನು ಅವನ್ಗೆ ತಂದೆ ಅಂತ ಹೇಳ್ತಾ ಇರ್ತಾನೆ. ನೋಡಿದ್ರೆ ಸುಭಾಷ್ ಅವ್ರಿಗೂ ಸಹ ತುಂಬಾ ಶಾಕ್ ಆಗಿರ್ತಾರೆ. ಏನೋ ಮಾತಾಡ್ತಿದ್ಯಾ ನೀನು, ಅಲ್ಲ ಅವಳನ್ನ ನೋಡು, ನೀನ್ ಹೆಂಡ್ತಿನ ನೋಡು,
ಏನು ಮಾತಾಡ್ದಿರ ಮೌನವಾಗಿ ಹೇಗಿದ್ದಾಳೆ ಅಂತ ಹೇಳ್ತಾ ಇರ್ತಾರೆ ಅವ್ರ ಅಜ್ಜಿನೂ ಸಹ. ಈ ಕಡೆ ನೋಡಿದ್ರೆ ರಾಜ್ ರಾಜ್ ನಾನು ಎಲ್ಲಾರನ್ನೂ ಎಷ್ಟ್ ಬೇಕೋ ಅಷ್ಟೇ ನಂಬಿರೋದು. ನಾನು ತುಂಬಾ ನಂಬಿದ್ದೀನಿ ರಾಜ್. ಒಬ್ರಿಗೆ ನೀನು ಅನ್ಯಾಯ ಮಾಡಿ ನೀನೇ ನಿರ್ಧಾರ ತಗೊಳ್ಳೋ ಅಂತ ಕೆಲಸ ಮಾಡಲ್ಲ ನೀನು. ಏನಾಯ್ತು ಹೇಳು, ಈ ಮಗು ಯಾರ್ದು, ನನ್ ಕೈಲಂತೂ ನಂಬಕ್ ಆಗ್ತಿಲ್ಲ ಅಂತ ಧನಲಕ್ಷ್ಮಿನೇ ಹೇಳ್ತಿದ್ದಂಗೆ, ನೋಡ್ದ ರಾಜ್, ಅವ್ರ ಮಗನ್ಗೇನಾದ್ರೂ ಪರವಾಗಿಲ್ಲ, ನೀನು ಯಾವ್ದೇ ರೀತಿ ಸುಳ್ಳು ಹೇಳಲ್ಲ ಅಂತ ನನ್ನ ಹೆಂಡತಿಗೆ ಹೇಗ್ ಸ್ಪಷ್ಟವಾಗಿ ಗೊತ್ತು? ಹೇಳು ರಾಜ್, ನಿಮ್ ಚಿಕ್ಕಮ್ಮ ಹೇಳ್ತಾ ಇರೋದು ಸರಿ ಅನ್ನಿಸ್ತಿದೆ. ಯಾವತ್ತಿದ್ರು ನೀನು ಈ ಮನೆಗೋಸ್ಕರ ತಪ್ಪು ಕೆಲಸ ಮಾಡಕ್ಕೂ ಹಿಂಜರಿಯಲ್ಲ. ಅಂತದ್ ಏನಾಯ್ತು ಅಂತ ಎಲ್ಲರೂ ಒತ್ತಾಯ ಮಾಡಿ ಕೇಳ್ತಾ ಇದ್ರು. ಅವನು ಉತ್ತರ ಕೊಡ್ದಿರಾ ಹಾಗೆ ಮೌನವಾಗಿರ್ತಾನೆ. ಅಯ್ಯೋ ಅಯ್ಯೋ ಅಳಿಯಂದ್ರೆ, ಯಾಕೆ ಅಳಿಯಂದ್ರೆ ಈ ರೀತಿ ಮಾಡ್ತಾ ಇದ್ದೀರಾ? ನೋಡಿ ಅವಳನ್ನ ಎಷ್ಟು ಮೌನವಾಗಿ ಒಳಗೊಳಗೆ ಕುಗ್ಗೋಗ್ತಿದ್ದಾಳೆ. ಯಾರ ಮಗು ಏನು ಅಂತಾನು ಕೇಳ್ದಿರಾ ಸುಮ್ಮನೆ ಇದ್ದಾಳೆ. ನೋಡಿದ್ರಾ, ಅವಳು ಅಷ್ಟು ನಿಮ್ಮ ಮಾತಿಗೆ ಬೆಲೆ ಕೊಡ್ತಾ ಇದ್ದಾಳೆ ಅಂತ ಹೇಳ್ತಿದ್. ಕಾವ್ಯ, ಕಳಾವತಿ, ನೀನು ನನಗೆ ತುಂಬಾ ಬೆಲೆ ಕೊಡ್ತಿದ್ಯಾ ಅಂತ ನನಗೆ ಗೊತ್ತಿದೆ. ಎಲ್ಲರೂ ಕೇಳ್ತಿದ್ರು, ನೀನ್ ಕೇಳ್ತಿಲ್ಲ ಅಂದ್ರೆ ನಿನ್ಗೆ ಎಲ್ಲೋ ಇನ್ನೂ ನನ್ನ ಮೇಲೆ ಪ್ರೀತಿ ಇದೆ ಅಂತ ನನಗೆ ಗೊತ್ತಾಗ್ತಿದೆ. ಆದ್ರೆ ಆ ಪ್ರೀತಿ ವಿಶ್ವಾಸ ಎಲ್ಲ ಸಿಗುತ್ತೋ ಇಲ್ಲೋ ಇನ್ಮೇಲೆ ನನಗ್ ಗೊತ್ತಿಲ್ಲ ಅಂತ ಹೇಳ್ತಾ ಇರೋ ವಿಚಾರ ಕೇಳಿಸ್ಕೊಂಡು ಕಾವ್ಯನ್ಗೆ ಇದ್ದಿದ್ದು ಟೆನ್ಷನ್ ಆಗ್ತಾ ಇರುತ್ತೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ KTVS 365 ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ರಾಜ್, ನೀನ್ ಏನ್ ಮಾಡ್ತಾ ಇದ್ಯಾ? ನಿನಗೇನಾದ್ರೂ ಬುದ್ಧಿ ಇದ್ಯಾ? ಯಾರ್ದೋ ಮಗುನ ತಂದಿ ನಿನ್ ಮಗು ಅಂತಿದ್ಯಾ? ಏಂತಕ್ಕೆ ಈ ರೀತಿ ಮಾಡ್ತಾ ಇದ್ಯಾ? ಯಾರ್ದು ಇದು? ನಿಜ ಒಪ್ಕೊಳ್ಳೋ, ನಮ್ ಕೆಲ್ ತಡ್ಕೊಳಕ್ ಆಗ್ತಾ ಇಲ್ಲ ಅಂತ ಅಪರ್ಣ ಜೋರಾಗಿ ಮಾತಾಡ್ತಾ ಇದ್ರು. ಯಾಕೋ ನೀನ್ ಈ ರೀತಿ ಮಾಡ್ತಾ ಇದ್ಯಾ? ಮೊಮ್ಮಗ್ನೆ, ನೀನ್ ಈ ಮನೆ ವಾರಸ್ದಾರ ಕಾಣೋ, ಮತ್ ಯಾಕೋ ನೀನ್ ಈ ರೀತಿ ಮಾಡ್ತಾ ಇದ್ಯಾ? ಯಾರೋ ರಾಹುಲ್ ಯಾರೋ ತಪ್ಪು ಮಾಡಿದ್ರೆ ನಾವು ಸಲೀಸಾಗಿ ನಂಬ್ತಿದ್ವಿ. ನೀನ್ ಈ ರೀತಿ ತಪ್ಪು ಮಾಡಿದ್ಯಾ ಅಂತ ನಮ್ ಕೈಲಿ ನಂಬಕ್ ಆಗ್ತಿಲ್ಲ. ಹೇಳು ರಾಜ್ ಅಂತ ಎಲ್ಲ ಕೇಳ್ತಾ ಇದ್ರು. ಇನ್ನ ಎಸ್ಸತಿ ನನ್ ಸಮಾಧಾನ ಅಂತ ಕೊಡ್ಲಿ? ಹೇಳ್ದೆ ತಾನೆ, ಅವ್ನ್ ನನ್ ಮಗನೇ, ನನ್ ರಕ್ತ ಸಂಬಂಧನೇ ಅಂತ. ಇನ್ಮೇಲೆ ಅವ್ನ್ ಇಲ್ಲೇ ಇರ್ತಾನೆ. ಯಾರು ಒಪ್ತಿರೋ ಬಿಡ್ತಿರೋ ನನಗ್ ಗೊತ್ತಿಲ್ಲ, ಆದ್ರೆ ಈ ಮಗ ನನ್ ಮನೇಲೇ ಇರ್ತಾನೆ ಅಂತ ಹೇಳ್ತಾ ಇರ್ತಾನೆ. ಆಗ ವಾಹ್, ಸೂಪರ್ ಆಗಿದೆ ರಾಜ್. ಅಲ್ಲ, ನಮ್ಮ ಅತ್ತಿಗೆಗೆ ನಮ್ಮ ಮಕ್ಳು ಮಾಡೋ ತಪ್ಪುಗಳು ಮಾತ್ರ ಎದ್ದಿ ಕಾಣುತ್ತೆ. ಏನಂತ ಬೆಳ್ಸಿದ್ಯಾ ನಿನ್ ಮಗುನ? ನೂಲ್ಗೂ ಕಲ್ಯಾಣ್ಗೂ ಹೇಳ್ತಿದ್ದೆ ಅಲ್ವಾ ಅತ್ಗೆ, ನೋಡ್ರಿ ರಾಜ್ನ ನೋಡ್ ಕಲೀರಿ. ಅವನ್ ಎಷ್ಟು ನಿಯತ್ತಿಂದ ಇರ್ತಾನೆ, ಎಷ್ಟು ನಿಯಮ ಪಾಲಿಸ್ತಾನೆ, ಒಬ್ರು ತಂಟೆಗೆ ಹೋಗಲ್ಲ, ಆ ರೀತಿ ಕೆಲ್ಸ ಮಾಡಲ್ಲ ಅಂತ ಎಲ್ಲ ಹೇಳ್ತಿದ್ದೆ. ಈಗ ನೋಡು, ಏಕಾಏಕಿ ನಿನ್ ಮಗ ಒಂದ್ ಹುಡ್ಗಿನ ಮದ್ವೆ ಆಗಿದ್ರು, ಅವ್ರ ಹೆಂಡತಿ ಇದ್ರು, ಇನ್ನೊಬ್ಬಳನ್ನ ಮದ್ವೆ ಆಗಿ ಸೀದಾ ಮಗು ತಂದಿ ನಿನ್ ಕೈಯಲ್ಲಿ ಇಡ್ತಾ ಇದ್ದಾನೆ ಅಂದ್ರೆ ಎಷ್ಟು ಏನ್ ಕಿಳಮಟ್ಟಿಗೆ ಹಿಡ್ದಿದ್ದಾನೆ ನೋಡು ನಿನ್ ಮಗ. ನನ್ ಮಗ ಆದ್ರೂ ವಾಸಿ. ಈ ರೀತಿ ಆಗಿದ ತಕ್ಷಣ ಹೇಗ ಸ್ವಪ್ನನ ಮದ್ವೆ ಆಗಿ ಅವ್ನ್ ಬಚಾವಾದ. ಈ ರೀತಿ ಅವನೇನಾದ್ರೂ ಮಾಡಿದ್ರೆ ಬಿಟ್ಬಿಡ್ತಿದ್ರ ನೀವು? ಈಗ ಅವನು ಈ ರೀತಿ ತಪ್ಪು ಮಾಡ್ತಾ ಇದ್ದಾನೆ, ನೀವೇನ್ ಮಾಡ್ತೀರಾ? ಅಪ್ಪ ಅಮ್ಮ ಅವ್ರೆ ಹೇಳಿ ಈಗ ಇದು ಕುತ್ರ ಅಂತ ನಾಗವೇಣಿ ಹೇಳ್ತಿದ್ರು. ಈ ಕಡೆ ನೋಡಿದ್ರೆ ಏನಂತ ಬೆಳ್ಸಿದಾರೋ ಅವ್ರ ಮಗನ್ನ ಅಂತ ಹೇಳ್ತಾ ಇರೋ ವಿಚಾರ ಕೇಳಿಸ್ಕೊಂಡು ಅಪರ್ಣಗೆ ಮತ್ತೆ ಕಾವ್ಯನ್ಗೆ ತುಂಬಾ ಶಾಕ್ ಆಗ್ತೆ, ತುಂಬಾ ಬೇಜಾರಾಗ್ತಾ ಇರುತ್ತೆ. ನೋಡು ನಿಮ್ ಅತ್ತೆ ಯಾವ ರೀತಿ ಮಾತಾಡ್ತಿದ್ದಾರೆ, ಎಲ್ಲ ನನ್ ಬಗ್ಗೆ ನಿನ್ ಬಗ್ಗೆ ಎಲ್ಲ ಗೊತ್ತಿದ್ದಿ ಈ ರೀತಿ ಮಾತಾಡ್ತಾ ಇರೋದನ್ನ ನೋಡಿ ನೀನ್ ಮೌನವಾಗಿದ್ಯಾ? ರೀ, ಏನ್ರಿ ಇದು? ಏನ್ ಮಾಡ್ಲಿ ಅಪರ್ಣ ನಾನು? ಅವನೇ ಇವಾಗ ಮೌನವಾಗಿದ್ದಾನೆ ಅಂದ್ರೆ ನಾನು ಹೋಗಿ ಪದೇ ಕೆತ್ಕಕ್ಕಾಗುತ್ತಾ? ನೋಡು ನಮ್ಮನೆ ಮಹಾಲಕ್ಷ್ಮಿ ಕಾವ್ಯ, ಅವಳೇ ಏನು ಕೇಳ್ದಿರಾ ಮೌನವಾಗಿದ್ದಾಳೆ. ಈಗ ನಾನ್ ಮಧ್ಯದಲ್ಲಿ ಹೋಗಿ ಕೇಳಿದ್ರೆ ಅವರಿಬ್ರು ಸಂಬಂಧದಲ್ಲಿ ಮತ್ತೆ ನಾನ್ ಕಳಂಕ ತರ್ಬೇಕಾಗುತ್ತೆ. ಬೇಡ, ಸುಮ್ನೆ ಬಿಟ್ಟಾಕು. ಅವ್ನ್ ನಿರ್ಧಾರ ತಗೊಂಡಿದ್ದಾನಲ್ವಾ, ನೋಡೋಣ ಬಿಡು ಅಂತ ಹೇಳ್ತಿದ್ರು. ರೀ, ನೀವೇನ್ರಿ ಈ ರೀತಿ ಮಾತಾಡ್ತಿದ್ದೀರಾ? ಅಪ್ಪ ಹೇಳ್ತಾ ಇರೋದ್ ಸರಿಯಾಗೇ ಇದೆ ಅಮ್ಮ, ನೀನು ಸುಮ್ನೆ ಇರು. ನಾನ್ ನಿರ್ಧಾರ ತಗೊಂಡಿದ್ದಾಗೋಗಿದೆ. ನಿನಗ್ ಯಾವಾಗ ಗೊತ್ತಾಗ್ಬೇಕೋ ಅವಾಗ ಗೊತ್ತಾಗುತ್ತೆ. ಅಲ್ಲಿವರೆಗೂ ತಾಳ್ಮೆಯಿಂದ ಇರು ಅಂತ ರಾಜ್ ಹೇಳ್ತಾ ಇರ್ತಾನೆ. ಆಗ ರಾಜ್, ಇಷ್ಟ್ ಜನ ಎಲ್ಲರೂ ಕೇಳ್ತಿದ್ರು, ನೀನ್ ಉತ್ತರ ಮಾತ್ರ ಹೇಳ್ತಾ ಇಲ್ಲ. ಈ ಮನೆ ದೊಡ್ಡ ಸದಸ್ಯನಾಗಿ ನಾನ್ ಹೇಳ್ತಾ ಇದ್ದೀನಿ, ಯಾರಿಗೂ ಏನು ಬಾಯಿ ಬಿಡ್ದಾರ ಹಾಗೆ ಮೌನವಾಗೇ ಇರ್ತಾನೆ ರಾಜ್. ಆಗ ಅಳಿಯಂದ್ರೆ, ಹೇಳಿ ಅಳಿಯಂದ್ರೆ, ನೀವು ಈ ಮನೆ ದೇವ್ರು ಅಳಿಯಂದ್ರೆ. ನನಗೆ ಯಾವುದೇ ರೀತಿ ಮಗ ಇಲ್ಲ ಅನ್ನೋ ಕೊರತೆನ ನೀವು ನಿರ್ವಹಿಸಿದೀರಾ. ಎಂತಕ್ಕಂದ್ರೆ ನಿಮ್ಮಲ್ಲೇ ನಾನು ಮಗನ್ನ ಅಂತ ನೋಡ್ಕೊಂಡು ತುಂಬಾ ಖುಷಿ ಪಡ್ತಾ ಇದ್ದೀನಿ. ಈ ರೀತಿ ನನ್ನ ಮಗಳಿಗೆ ಅನ್ಯಾಯ ಮಾಡಕ್ ಹೋಗ್ಬೇಡಿ. ನೀವ್ ಯಾವುದೇ ರೀತಿ ತಪ್ಪು ಮಾಡಿರಲ್ಲ ಅಂತ ನನ್ ಭರವಸೆ, ನನಗ್ ನಂಬಿಕೆ ಇದೆ ಅಂತ ಕೃಷ್ಣಮೂರ್ತಿ ಅವ್ರು ಹೇಳ್ತಾ ಇರ್ತಾರೆ. ಆಗ ಕಾವ್ಯನು ಸಹ ಮೌನವಾಗಿದ್ದೀನ ನೋಡಿ ಸೀದಾ, ನೋಡು ನೀನ್ ಹೆಂಡ್ತಿನ ನೋಡು ಹೇಗಿದ್ದಾಳೆ ಅವಳು. ಏನ್ ಮಾಡ್ಬೇಕು ಅವಳು? ಯಾವಾಗ ಅವಳ ಜೊತೆ ನೀನು
ಖುಷಿಯಾಗಿ ಬಾಳ್ತೀಯಾ? ಈ ಫಂಕ್ಷನ್ ಎಲ್ಲ ನಾನು ನಮ್ಮ ಯಜಮಾನ್ರು ಎಷ್ಟು ಖುಷಿಯಾಗಿ ಮಾಡ್ಕೊಂತೀವಿ ಅನ್ನೋ ಕನ್ಸನ್ನೆಲ್ಲ ನುಚ್ಚುನೂರು ಮಾಡಾಕಿದ್ಯಲ್ಲೋ ಅಂತ ಅವ್ರ ಅಜ್ಜಿ ಹೇಳ್ತಾ ಇದ್ರು. ಇನ್ನ ರಾಜ್, ನಿಮ್ ನಿರ್ಧಾರ ನಿಮ್ಗೆ, ನನ್ನ ನಿರ್ಧಾರ ನನಗೆ, ನಾನು ಯಾವುದೇ ರೀತಿ ನಿರ್ಧಾರನ ಚೇಂಜ್ ಮಾಡ್ಕೊಳಲ್ಲ ಅಂತ ಅಲ್ಲಿಂದ ಆ ಮಗುನ ಕರ್ಕೊಂಡು ಮನೆಗೆ ಹೊರಟಿರ್ತಾನೆ. ಈ ಕಡೆ ನೋಡಿದ್ರೆ ಅಪರ್ಣ ಅವ್ರ ಸೊಸೆನೆ ಹಾಗೆ ನೋಡ್ತಾ ಇರ್ತಾಳೆ. ಆಗ ಕಾವ್ಯನು ಸಹ ತುಂಬಾ ಯೋಚನೆ ಮಾಡ್ತಾ ಅಲ್ಲೇ ಕುಗ್ಗೋಗ್ಬಿಟ್ಟಿರ್ತಾಳೆ. ಇನ್ನ ಮನೆ ಮಂದಿಯವರೆಲ್ಲ ಒಬ್ಬೊಬ್ರು ಒಂದೊಂದ್ ದಿಕ್ಕಲ್ಲಿ ಯೋಚನೆ ಮಾಡ್ತಾ ಅವರಲ್ಲಿ ಅವರೇ ಕುಗ್ಗೋಗ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಪ್ರಕಾಶ್ ಅವರು, ಧನಲಕ್ಷ್ಮಿ, ಕಲ್ಯಾಣ್ ಮತ್ತೆ ಅನಾಮಿಕಾನು ಸಹ ಯೋಚನೆ ಮಾಡ್ತಿದ್ದಂಗೆ ಈ ಕಡೆ ಇನ್ನ ರಾಹುಲ್ ಮತ್ತೆ ನಾಗವೇಣಿ, ಏನ್ ಮಾಮ್ ಈ ರೀತಿ ಆಗ್ತಿದೆ? ನಾವ್ ಯಾವಾಗಿದ್ರು ಅವರು ಇಬ್ರು ದೂರ ಆಗೋದನ್ನೇ ನಾವು ಕಾಯ್ತಾ ಇದೀವಿ. ಆ ದೇವ್ರೆ ನಮ್ಗೆ ಈ ರೀತಿ ದಾರಿ ತೋರಿಸ್ತಿದಾನೇನೋ ಅನ್ಸುತ್ತೆ ಅಂತ ಅವರಿಬ್ರು ಮಾತಾಡ್ಕೊಳ್ತಾ ಇರ್ತಾರೆ. ಇನ್ನ ರಾಜ್ ಆ ಮಗುನ ಮಲಗಿಸ್ತಾ ಇರ್ತಾನೆ. ಈ ಕಡೆ ನೋಡಿದ್ರೆ ಕಾವ್ಯ ತುಂಬಾ ಯೋಚನೆ ಮಾಡ್ತಾ ಅವಳೇ ಕೊರ್ಗೋಗ್ತಾ ಇರ್ತಾಳೆ. ಇನ್ನ ರಾಜ್ ತುಂಬಾ ಯೋಚನೆ ಮಾಡ್ತಾ ಇರ್ತಾನೆ, ಮುಂದೆ ಏನು ಎತ್ತ ಅಂತ. ಇನ್ನ ಕಾವ್ಯ ಏನಾದ್ರೂ ಮಾಡಿ ನಿರ್ಧಾರ ಮಾಡ್ಕೋಬೇಕಲ್ಲ ಅಂತ ಕಾವ್ಯ ಇನ್ನ ಸೀದಾ ರೂಮ್ ಒಳಗ್ ಬರ್ತಾಳೆ. ಆಗ ರಾಜ್ ಯೋಚನೆ ಮಾಡ್ತಾ ಇರೋದನ್ನ ನೋಡಿ, ಇವಾಗ ನಾನು ಏನ್ ಮಾಡ್ಬೇಕು ಹೇಳ್ರಿ? ಇವಾಗ ಏನ್ ಮಾಡ್ಬೇಕು ನಾನು? ಏನು, ನಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ, ಅವ್ರ ಜೊತೆ ಗಂಟು ಮುಟ್ಟೆ ಎಲ್ಲ ಕಟ್ಕೊಂಡು ನಾವು ನಮ್ ತವ್ರ ಮನೆಗೆ ಹೋಗ್ಬೇಕಾ? ಇಲ್ಲ ನೀವು ಈ ಮಗುನ ಕರ್ಕೊ ಬಂದಿದ್ದೀರಾ, ಈ ಮಗು ಸೇವೆಗಳು ಮಾಡ್ಬೇಕು. ನಾನು ಈ ಮನೇಲಿ ಇರೋದು ನಿಮ್ಗೆ ಇಷ್ಟ ಆಗ್ತಿಲ್ಲ ಅನ್ಸುತ್ತೆ, ಅದಕ್ಕೆ ನೀವು ಈ ರೀತಿ ಮಾಡ್ತಾ ಇದ್ದೀರಾ. ನಾನ್ ಕೇಳಿದ್ದಕ್ ಉತ್ತರ ಎಲ್ಲಿದೆ? ಇದೇನಾ ಉತ್ತರ? ಇದೇನಾ ಮುಖ್ಯವಾದ ನನ್ನ ಜೀವನದಲ್ಲಿ ಒಂದ್ ನಡೆದಿದೆ ಅಂತ ಹೇಳಿ ಈ ಮಗುನ ಕರ್ಕೊಬಂದ್ ತೋರಿಸ್ತಾ ಇದ್ದೀರಾ? ಯಾರ್ದು ಈ ಮಗು ಹೇಳಿ, ಫಸ್ಟ್ ನನಗಾದ್ರೂ ಹೇಳಿ. ಅಲ್ಲಿ ಯಾರಿಗೂ ಹೇಳಿಲ್ಲ ಅಂದ್ರು ನಾನೀಗ ಬಾಯ್ ಬಿಟ್ಟು ಕೇಳ್ತಾ ಇದ್ದೀನಿ, ನನಗ್ ಹೇಳಿ ಅಂತ ಕಾವ್ಯ ಏನೇ ಹೇಳ್ತಿದ್ರು ಅವನು ಏನು ಹೇಳ್ದಿರಾ ಮುಂದೆ ಟೈಮ್ ಬರುತ್ತೆ ಅವಾಗ ಗೊತ್ತಾಗುತ್ತೆ ಅಂತ ಹೇಳ್ತಾ ಇರ್ತಾನೆ ರಾಜ್. ನನಗ್ ಗೊತ್ತಿಲ್ಲ ರೀ, ಹೀಗೆ ನನಗೆ ಗೊತ್ತಾಗ್ಬೇಕು. ಏನೋ ಹೋಗ್ಲಿ ಅಂತ ಸುಮ್ನೆ ಬಿಟ್ಟೆ, ನನ್ ಕೇಳಿ ತಡ್ಕೊಳಕ್ ಆಗ್ತಾ ಇಲ್ಲ. ನಾನು ನಿಮ್ ಹೆಂಡತಿ ಸ್ಥಾನದಲ್ಲಿ ನಿಂತ್ಕೊಂಡು ಕೇಳ್ತಾ ಇದ್ದೀನಿ, ಹೇಳ್ರಿ ಯಾರ್ ಮಗು ಇದು ಅಂತ ಹೇಳ್ತಿದ್ರು. ಅವಳಿಗೆ ತುಂಬಾ ಬೇಜಾರಾಗಿ, ಅಲ್ಲ ನಾನ್ ನಿಮ್ಮ ಹತ್ರ ಒಂದ್ ಪ್ರಶ್ನೆ ಕೇಳಲ್ಲ, ಎಲ್ಲಾರು ಅವಾಗಿಂದ ಈ ಮಗು ಯಾರು ಈ ಮಗು ಯಾರು ಅಂತ ಕೇಳ್ತಾ ಇದ್ದಾರೆ, ನಾನು ಸಹ ಕೇಳ್ತಿದ್ದೆ, ಈ ಮಗುನ ಎತ್ತಿರೋ ತಾಯಿ ಯಾರು, ಅವ್ರೆಲ್ಲಿದ್ದಾರೆ ಅಂತ ಕಾವ್ಯ ಕೇಳ್ತಾ ಇರ್ತಾಳೆ. ಅದನ್ನ ರಾಜ್ ಏನು ಹೇಳ್ದಿರಾ ಮೌನವಾಗಿರ್ತಾನೆ. ನನಗ್ ಗೊತ್ತಿಲ್ಲ ರೀ, ಈಗ ಹೇಳಲೇಬೇಕು, ಈ ಮಗುಗೆ ತಾಯಿ ಯಾರು ಅಂತ ಹೇಳಲೇಬೇಕು ಅಂತ ಇನ್ನ ಅವಳು ಪಟ್ಟು ಹಿಡ್ದಿ ಇರ್ತಾಳೆ. ಈಗ ರಾಜ್ ಆ ಮಗುಗೆ ತಾಯಿ ಯಾರು ಅನ್ನೋ ವಿಚಾರ ತಿಳಿಸ್ತಾನ. ಆ ವಿಚಾರ ಇನ್ನ ಮನೆ ಮಂದಿಯವ್ರಿಗೆಲ್ಲರಿಗೂ ತಿಳಿಯುತ್ತಾ ಕಾವ್ಯ ಈಗ ಆ ಮನೆ ಸೊಸೆಯಾಗಿ ಇರ್ತಾಳ ಅಥವಾ ಕೃಷ್ಣಮೂರ್ತಿ ಮಗಳಾಗಿ ಹೊರಟು ಬಿಡ್ತಾಳ ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.